ಬ್ಲಾಸ್ಟ್ ಆದಾಗ ನನಗೆ ಏನಾಯ್ತು ಗೊತ್ತಾಗ್ಲಿಲ್ಲ. ನನ್ನ ತಲೆ ಮೇಲೆ ಕಬ್ಬಿಣದ ರಾಡ್ ಬಿತ್ತು. ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು ಇದು. ಯಾರೋ ನನ್ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ನೋಡಿ, ಪಕ್ಕ ಮನೆಯಲ್ಲಿ ಇದ್ದಂತಹ ವ್ಯಕ್ತಿ ಸುಬ್ರಹ್ಮಣಿ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಗಾಯವಾಗಿದೆ. ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅಲ್ಲಿನ ಸ್ಥಳೀಯರನ್ನು ಮಾತಾಡಿಸಿದ್ದಾರೆ. ಅವ್ರು ಏನೇನ್ ಮಾತಾಡಿದ್ರು ಬನ್ನಿ ನೋಡೋಣ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಚಿನ್ನಯ್ಯನಪಾಳ್ಯದಲ್ಲಿ ನಿಗೂಢವಾದಂತಹ ವಸ್ತು ಈಗಾಗಲೇ ಸ್ಫೋಟಗೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಒಬ್ಬರು ಸಾವನ್ನ ಅಪ್ಪಿದ್ರೆ ಈಗಾಗಲೇ ಸಾಕಷ್ಟು ಜನರು ಆಸ್ಪತ್ರೆಯಲ್ಲಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಆ ಮನೆಯಲ್ಲೇ ಸ್ಫೋಟ ನಡೆದಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂತಹ ಸುಬ್ರಹ್ಮಣ್ಯ ಅವರಿದ್ದಾರೆ. ತಾವು ಏನು ಮಾಡ್ತಿದ್ರಿ? ಈ ಸ್ಫೋಟವಾದಾಗ ಎಷ್ಟೊತ್ತಿಗೆ ಆಗಿದ್ದು ಸರ್ ಈ ಘಟನೆ? ಅದು 8ರಿಂದ 8:30 ಇರುವ ಟೈಮು. ನಮ್ಮ ಮನೆ ಬಿಟ್ಬಿಟ್ಟು ಆಚೆ ಪೇಷಂಟ್ಸ್ ಬಂದಾಗ ನಡೀತು. ಅದು ಆಮೇಲೆ ನಮಗೆ ಜ್ಞಾಪಕ ಇಲ್ಲ, ವೇಟ್ ಬಿದ್ದುಬಿಡ್ತು. ಡಾಕ್ಟರ್ ಏನಂದ್ರು ನಿಮಗೆ? ಎಷ್ಟು ಗಾಯ ಆಗಿದೆ ಈಗ? 10 ಸ್ಟಿಚಿಂಗ್ ಹಾಕಿದ್ದಾರೆ. ಕೈ ಕಾಲೆಲ್ಲ ಸ್ವಲ್ಪ ಏಟ್ ಬಿದ್ದಿದೆ. ಸ್ವಲ್ಪ ಯಾವ ಆಸ್ಪತ್ರೆಗೆ ಹೋಗಿದ್ರಿ ಸರ್? ಆಗಡೆ ಆಸ್ಪತ್ರೆ. ಓಕೆ, ನೀವು ಎಷ್ಟು ವರ್ಷದಿಂದ ವಾಸವಾಗಿದ್ರೆ ಈ ಸ್ಫೋಟವಾದಾಗ ಏನು ಬಿತ್ತು ತಮ್ಮ ತಲೆ ಮೇಲೆ? ಏನಿಂದ ಗಾಯ ಆಯಿತು ಅಂತಲೇ ಗೊತ್ತಿಲ್ಲ. ಜ್ಞಾನ ಇದ್ದಕ್ಕಿದ್ದಂಗೆ ಸ್ವಲ್ಪ ಮಿಸ್ ಆಯ್ತು. ಇಲ್ಲ ಒಳಗಡೆ ಸಿಗಾಕೊಂಡ್ಬಿಡ್ತಾ ಇದೆ. ಸ್ವಲ್ಪ ಈ ಕಡೆ ಬಂದಿದ್ದಕ್ಕೆ ಈ ಬ್ಲಾಸ್ಟ್ ಆದಾಗ ಯಾರ್ಯಾರು ಇದ್ರಿ ಮನೇಲಿ? ನೀವು ಒಟ್ಟು ಎಷ್ಟು ಜನ ವಾಸವಾಗೋದು? ನಾನು ನಮ್ಮ ಹೆಂಗಸರು ಕೆಲಸಕ್ಕೆ ಹೋಗ್ಬಿಟ್ಟಿದ್ರು. ಮನೆ ಅಡುಗೆ ಮಾಡಕ್ಕೆ ಹೋಗ್ತಾರೆ ಪಕ್ಕದಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟಿದ್ರು. ನಾನು ಒಬ್ಬನೇ ಇದ್ದೀನಿ. ಓಕೆ, ತಾವು ಏನು ಕೆಲಸ ಮಾಡ್ತೀರಾ? ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಾ ಸರ್? ಇಲ್ಲಿ 50 ವರ್ಷದಿಂದ ಇದ್ದೀವಿ. ಪ್ಲಂಬಿಂಗ್ ಕೆಲಸಕ್ಕೆ ಹೋಗ್ತೀವಿ, ಕೂಲಿ ಕೆಲಸ. ಈಗ ಕಸ್ತೂರಿ ಅವ್ರ ಮನೆ ಬ್ಲಾಸ್ಟ್ ಆಯ್ತಲ್ವಾ, ಆ ಮನೆಯಿಂದ ನಿಮ್ಮ ಮನೆ ಎಲ್ಲಿ ಬರುತ್ತೆ ಅಂತಂದ್ರೆ ರೈಟ್ ಸೈಡಾ ಲೆಫ್ಟ್ ಸೈಡಾ ಅಂತ? ರೈಟ್ ಸೈಡಲ್ಲಿ 15-20 ಅದು ನಮ್ಮನ್ನ ನಾವಿಬ್ರು ವಾಸ ಇದ್ವಿ. ಮುಬಾರಕ್ ಅಂತೇಳಿ ಮಗು ತೀರ್ಕೊಂಡು ಹೋಗಿದೆಯಲ್ಲ, ಆ ಮಗು ಮನೆಯಿಂದ ಎಷ್ಟು ದೂರ ನಿಮ್ಮ ಮನೆ ಸರ್? ಎದುರು ಮನೆ. ಎದುರು ಮನೆ. ಅವ್ರ ಮನೆ ಹಿಂಗೆ, ನಮ್ಮ ಮನೆ ಹಿಂಗೆ. ಈಗ ಕಸ್ತೂರಿ ಅವ್ರ ಮನೆ ಬ್ಲಾಸ್ಟ್ ಆಯ್ತಲ್ಲ, ಬ್ಲಾಸ್ಟ್ ಆದಾಗ ನಿಮ್ಗೆ ಏನಾರು ಗೊತ್ತಾಯ್ತಾ? ಅಂದ್ರೆ ಏನ್ ಬ್ಲಾಸ್ಟ್ ಆಯ್ತು? ಸಿಲಿಂಡರ್ ಅಥವಾ ಬೇರೆ ಏನೋ ಬ್ಲಾಸ್ಟ್ ಆ ಥರದ್ದು ಏನಾರು ಗೊತ್ತಾಯ್ತಾ? ಏನು ಗೊತ್ತಾಗಿಲ್ಲ ಸರ್, ಜ್ಞಾಪಕನೇ ಇಲ್ಲ. ಅಂದ್ರೆ ಈ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ನಿಮ್ಗೇನು ಕೂಡ ನೆನಪೇ ಇರಲಿಲ್ಲ, ಏನು ಆಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ? ತಲೆ ಸುತ್ತಂಗಾಯ್ತು. ಆಮೇಲೆ ಎಲ್ಲ ಪಕ್ಕದಲ್ಲಿರೋರೆಲ್ಲ ಮೇಲೆ ಕೇಳ್ಕೊಂಡ್ರು. ಮೇಲೆ ಕೇಳ್ಕೊಂಡು ಪಕ್ಕದ ಬಿಲ್ಡಿಂಗ್ ಬಂದ್ಬಿಟ್ಟು ಆಮೇಲೆ ಹಾಸ್ಪಿಟಲ್. ನಿಮ್ಮ ಮನೆ ಏನಾಗಿದೆ ಸರ್ ಸದ್ಯ? ಈಗೇನೋ ಸಂಪೂರ್ಣವಾಗಿ ಎಲ್ಲ ಏನಿಲ್ಲ, ಮನೆಯಲ್ಲಿ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಆ ಮನೆಯೇ ನಮಗೆ, ಆ ಮನೆ ಬಿಟ್ಟರೆ ನಮ್ಗೆ ಏನಿಲ್ಲ. ಏನು ಕಾರಣ ಅನ್ಸುತ್ತೆ ಬ್ಲಾಸ್ಟ್ ಆಗೋಕ್ಕೆ? ಅವ್ರ ಮನೇಲಿ ಏನೋ ಸಿಲಿಂಡರ್ ಬ್ಲಾಸ್ಟು ಅಂತಾರಿಲ್ಲ, ಅವ್ರ ಮನೇಲಿ ಏನಿತ್ತು ಅಂತಂದ್ರೆ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ ಅಂತ? ಅದು ನಮ್ಗೆ ಐಡಿಯಾ ಇಲ್ಲ. ನಾವು ಈಗ ಸುಬ್ರಹ್ಮಣ್ಯ ಅವ್ರ ಮಗ ಕೂಡ ನನ್ನ ಜೊತೆಲಿದ್ದಾರೆ ಸರ್. ಈಗ ತಮ್ಮ ಮನೆ ಈಗಾಗಲೇ ಸಂಪೂರ್ಣವಾಗಿ ಛಿದ್ರವಾಗಿರುವಂಥ ತಮ್ಮ ತಂದೆ ಕೂಡ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡ್ಬಂದಿದ್ದಾರೆ. ಏನಾಯ್ತು ಅವ್ರ ಮನೇಲಿ, ಏನಿತ್ತು ಅಂತ ಏನಾರು ಗೊತ್ತಾ? ಈಗ ಸ್ಥಳೀಯರು ಹೇಳಿದಂಥ ಸಂದರ್ಭದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದರೆ ಸಿಲಿಂಡರ್ದ ಕಬ್ಬಿಣದ ತುಂಡುಗಳು ಈ ಥರದ್ದೆಲ್ಲವೂ ಕೂಡ ಇರುತ್ತೆ. ಏನಾಯ್ತು ಅಂತ ಏನಾರು ಐಡಿಯಾ ಇದೆಯಾ? ಅದೇ ನಮ್ಗೆ ಗೊತ್ತಿಲ್ಲ ಸರ್. ಅಕ್ಕಪಕ್ಕ ಅವ್ರ ಫ್ಯಾಮಿಲಿಯವರೇ ಇದ್ದಿದ್ದು. ಅದು ಏನು ಸೌಂಡ್ ಬಂತು ಏನಂತ ಗೊತ್ತಿಲ್ಲ ನಮಗೂ. ಆದರೆ ಗ್ಯಾಸ್ ಸಿಲಿಂಡರ್ ಆಗಿದ್ರೆ ಇಷ್ಟೆಲ್ಲ ಬ್ಲಾಸ್ಟ್ ಆಗ್ತಾ ಇರಲಿಲ್ಲ. ಅಕ್ಕಪಕ್ಕ ಮಾತ್ರ ಆಗಿರೋದು. ಅಟ್ಲೀಸ್ಟ್ ನೋಡಿದ್ರೆ ಒಂದು 500 ಮೀಟರ್ಸ್ಗೆ ಫುಲ್ಲು ಇದಾಗಿದೆ. ಫುಲ್ಲು ಒಂದು 4-5 ಏರಿಯಾ ಕೇಳಿಸಿದೆ, ಅಷ್ಟು ಸೌಂಡ್ ಆಗಿದೆ. ಇದು ಏನು ಅನ್ಸತ್ತೆ ಅಂತ ನಿಮಗೆ ನೋಡಿದಂಥ ಸಂದರ್ಭದಲ್ಲಿ? ನೋಡಿದ್ರ ನಿಮ್ಮ ಮನೆ ಬ್ಲಾಸ್ಟ್ ಆದ್ಮೇಲೆ ಮನೆ ನಿಮ್ದು ಹೇಗಿತ್ತು? ಅಷ್ಟರಲ್ಲಿ ಪೊಲೀಸ್ ಅವ್ರು ಒಳಗಡೆ ಬಿಟ್ಟಿಲ್ಲ ನಮ್ಮನ್ನ, ಮತ್ತೆ ಇಲ್ಲಿಗೆ ಹಾಕಿದ್ರು. ನಮ್ಮ ಅಕ್ಕ ಅವ್ರು ಹೋದ್ರು ಸರ್. ನಮ್ಮ ಅಕ್ಕ ಅವ್ರು ನಮ್ಮ ತಂದೆಗೆ ಈ ಥರ ಆಯ್ತಲ್ವಾ, ಅವ್ರು ಬಂದ್ಬಿಟ್ಟು ಸ್ವಲ್ಪ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು. ಈಗ ನಿಮ್ಮ ತಂದೆಯವ್ರಿಗೆ ಏನಾಗಿದೆ ಅಂದ್ರು ಡಾಕ್ಟ್ರು? ಏನು ಚಿಕಿತ್ಸೆ ಕೊಟ್ಟಿದ್ದಾರೆ? ಅದೇ ಫುಲ್ ಇಂಜೆಕ್ಷನ್ ಹಾಕಿದ್ರು, ಮತ್ತೆ ಅದೇ ತಲೆಗೆ ಗಾಯ ಆಗಿದೆ, ತೈಲ್ ಹಾಕಿದ್ದಾರೆ, ಸ್ಟಿಚಿಂಗ್ ಹಾಕಿದ್ದಾರೆ, ಮತ್ತೆ ಸ್ಲಿಪ್ ಎಲ್ಲ ಬಂದಿದ್ದಾರೆ. ಪೊಲೀಸರೆಲ್ಲ ಬಂದಿದ್ದಾರೆ, ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಇವಿಷ್ಟು ಕೂಡ ಆ ಸ್ಫೋಟದಲ್ಲಿ ಗಾಯಗೊಂಡಿರುವಂತಹ ಗಾಯಾಳು ಸುಬ್ರಹ್ಮಣ್ಯ ಮತ್ತು ಅವರ ಮಗನ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.